ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಸರ್ಕಾರ ಸ್ವಚ್ಛ ಭಾರತ ಹೆಸರಲ್ಲಿ ಕೋಟಿ ರೂಪಾಯಿ ಖರ್ಚು ಮಾಡುತ್ತಾ, ಆದರೆ ಗ್ರಾಮೀಣ ಭಾಗದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ನೋಡಿದ್ರೆ ಎಂತವರಿಗಾದ್ರೂ ಬೇಸರ ತರಿಸುತ್ತಾ. ಹೌದು, ಚರಂಡಿ ಸ್ವಚ್ಛ ಮಾಡಿ ಅಂತ ವರ್ಷದಿಂದ ಗೋಗರಿತಾ ಇದ್ರು ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳ ವಿರುದ್ಧ ಸಹನೆ ಕಳೆದುಕೊಂಡ ಗ್ರಾಮಸ್ಥರು ತಕ್ಕ ಪಾಠ ಕಲಿಸಿದ್ದಾರೆ. ಅಷ್ಟಕ್ಕೂ ಆಕ್ರೋಶಗೊಂಡ ಜನ ಮಾಡಿದ್ದೇನು, ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಬಿದ್ದಿರೋ ಕಸದ ರಾಶಿ, ರೊಚ್ಚಿಗೆದ್ದು ನಿಂತಿರೋ ಗ್ರಾಮಸ್ಥರು. ಇದು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಸೂಡಿ ಗ್ರಾಮದಲ್ಲಿ ಕಂಡುಬಂದ ದೃಶ್ಯ. ಹೌದು, ಸೊಸೈಟಿ, ಶಾಲೆ, ಅಂಗನವಾಡಿ ಪಕ್ಕದಲ್ಲೇ ಇರೋ ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ಕಳೆದ 1 ವರ್ಷದಿಂದ ಚರಂಡಿ, ರಸ್ತೆ ಸ್ವಚ್ಛತೆಯನ್ನೇ ಮಾಡಿಲ್ಲ. ಚರಂಡಿಯಲ್ಲಿ ಕಲುಷಿತ ನೀರು, ಕಸ ಕಡ್ಡಿ ನಿಂತು ಇಡೀ ಬಡಾವಣೆಯೇ ಗಬ್ಬು ನಾರುತ್ತಿತ್ತು. ಸಂಜೆಯಾದರೆ ಸಾಕು, ಮನೆಯಲ್ಲಿ ಇರಲಾರದಷ್ಟು ಸೊಳ್ಳೆಗಳ ಹಾವಳಿ. ಮಕ್ಕಳು, ವೃದ್ಧರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಿದ್ರು. ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತ ಕುಳಿತಿದ್ದರು. ಅಧಿಕಾರಿಗಳಿಗೆ ಮನವಿ ಕೊಟ್ಟು ಸುಸ್ತಾದ ಜನರು ಕೊನೆಗೆ ತಾವೇ ಒಟ್ಟಾಗಿ ಜೆಸಿಬಿ ಬಾಡಿಗೆಗೆ ತಂದು ಚರಂಡಿ ಸ್ವಚ್ಛಗೊಳಿಸಿದ್ದಾರೆ. ಆ ಚರಂಡಿಯಿಂದ ಬಂದ ದುರ್ನಾತ ಬೀರೋ ಕಸ, ಗಲೀಜನ್ನು ಟ್ರ್ಯಾಕ್ಟರ್ನಲ್ಲಿ ತಂದು ನೇರವಾಗಿ ಸೂಡಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಸುರಿದು ಆಕ್ರೋಶ ಹೊರಹಾಕಿದ್ದಾರೆ. ಜನರು ಎಷ್ಟೇ ಕರೆ ಮಾಡಿದ್ರೂ ಗ್ರಾಮ ಪಂಚಾಯಿತಿ ಪಿಡಿಒ ದೂರವಾಣಿ ಕರೆ ಸ್ವೀಕರಿಸಲಿಲ್ಲ. ಸ್ವಚ್ಛತೆ ಕಾಪಾಡಬೇಕಾದ ಅಧಿಕಾರಿಗಳೇ ಜಾಣಕುರುಡು ಪ್ರದರ್ಶಿಸಿದ್ದಕ್ಕೆ ಗ್ರಾಮಸ್ಥರು ಈ ರೀತಿ ಭಿನ್ನವಾಗಿ ಪ್ರತಿಭಟಿಸಿ ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ. ಅತ್ತ ಗ್ರಾಮಸ್ಥರು ಚರಂಡಿ ಕಸ ಸುರಿದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರೆ, ಇತ್ತ ತಾಲೂಕ್ ಪಂಚಾಯಿತಿ ಇಒ ಗ್ರಾಮ ಪಂಚಾಯಿತಿ ಎದುರು ಕಸ ತಂದು ಹಾಕಿದ್ದು ತಪ್ಪು, ಮೇಲಧಿಕಾರಿಗಳಿಗೆ ದೂರು ನೀಡಬೇಕಿತ್ತು, ಕಸ ಹಾಕಿದವರ ಮೇಲೆ ದೂರು ದಾಖಲಿಸಲು ಸೂಚಿಸುತ್ತೇವೆ ಎಂದಿದ್ದಾರೆ. ಒಟ್ಟಿನಲ್ಲಿ ಸಮಸ್ಯೆ ಬಗೆಹರಿಸದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವ ಬದಲು ನ್ಯಾಯ ಕೇಳಿದ ಸಾರ್ವಜನಿಕರ ಮೇಲೆಯೇ ಪೊಲೀಸ್ ಕೇಸ್ ಹಾಕಲು ಹೊರಟಿರುವ ಅಧಿಕಾರಿಗಳ ಧೋರಣೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಖಂಡನೆ ವ್ಯಕ್ತವಾಗುತ್ತದೆ. ಇನ್ನಾದರೂ ಜನಪ್ರತಿನಿಧಿಗಳು ಹಾಗೂ ಮೇಲಧಿಕಾರಿಗಳು ಎಚ್ಚೆತ್ತುಕೊಂಡು ಮೂಲ ಸೌಕರ್ಯ ಕಲ್ಪಿಸಿ ಸ್ವಚ್ಛತೆಗೆ ಆದ್ಯತೆ ನೀಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅಲ್ರಿ ಇನ್ನು ಒಳಗೆ ಹಾಕ್ಬೇಕಾಯ್ತು, ಅವರು ಹೊರಗೆ ಹಾಕ್ತಾರೆ. ಅಂದ್ರೆ ನಾಚಿಕೆ ಬರ್ತಿತ್ತು ಎಲ್ಲರಿಗೂ. ಹದಿನೈದನೇ ಹಣಕಾಸು ಎಲ್ಲಿ ಬೇಕಾದ್ರೆ ಅಲ್ಲಿ ಇಟ್ಕೊಂತಾರೆ. ಅಲ್ಲಿ ನೀನು ಹೋಗಿ ಕೇಳ್ಬಿಡು ಒಳಗೆ. ಗ್ರಾಮ ಪಂಚಾಯತಿ ಸೂಡಿ ಅನ್ನೋದು ಕಣ